ಮೋದಿ ಓಟ್ ಚೋರ್ ಘೋಷಣೆ ಬಿಹಾರ ಚುನಾವಣೆಯ ದೆಸೆಯನ್ನೇ ಬದಲಾಯಿಸಲಿದೆಯಾ? ರಾಹುಲ್ ತೇಜಸ್ವಿ ಮತ ಅಧಿಕಾರ ಯಾತ್ರೆಯ ಸಂದರ್ಭದಲ್ಲಿ ಬಿಹಾರದ ಬೀದಿಗಳಲ್ಲಿ ಸೇರ್ತಾ ಇರುವಂತಹ ಭಾರೀ ಜನಸಮೂಹ ಮೋದಿ ಆಟದ ವಿರುದ್ಧದ ಬೃಹತ್ ಆಂದೋಲನದ ಸಂಕೇತನ. ಮೋದಿ ಸರ್ಕಾರದ ಅಭಿವೃದ್ಧಿಯ ನಿರೂಪಣೆಯ ವಿರುದ್ಧ ಅತಿ ದೊಡ್ಡ ಹೋರಾಟಕ್ಕೆ ಬಿಹಾರ ಸಾಕ್ಷಿ ಆಗ್ತಾ ಇದೆಯಾ? ನುಸುಳುಕೋರರ ಬಗ್ಗೆ ಭಯ ಹುಟ್ಟಿಸುವಂತಹ ಮೋದಿ ತಂತ್ರ ಬಿಹಾರದಲ್ಲಿ ಮೊನಚು ಕಳ್ಕೊಂಡಿದೆಯಾ? ಬಿಜೆಪಿಯ ದ್ರೋಹಕ್ಕಾಗಿ ಶಿಕ್ಷಿಸೋದಕ್ಕೆ ಬಿಹಾರ ಸಜ್ಜಾಗಿರುವಾಗ ನಿರುದ್ಯೋಗ, ಬೆಲೆ ಏರಿಕೆ ಅಂತವುಗಳ ಸುತ್ತ ಇಂಡಿಯಾ ಒಕ್ಕೂಟ ಚರ್ಚೆಯನ್ನು ರೂಪಿಸಬಲ್ಲದ? ಈ ಪ್ರಶ್ನೆಗಳ ಸುತ್ತ ಬಿಹಾರದ ಚುನಾವಣಾ ಕಣದಲ್ಲಿ ನಿಜವಾಗಿಯೂ ನಡೀತಾ ಇರೋದೇನು? ಈ ಓಟ್ ಚೋರ್ ಆರೋಪ ಕೇವಲ ರಾಜಕೀಯ ಗಿಮಿಕ ಅಥವಾ ಅದರ ಹಿಂದೆ ಪ್ರಜಾಪ್ರಭುತ್ವದ ಅಳಿವು ಉಳಿವಿನ ಆತಂಕ ಇದೆಯಾ? ರಾಹುಲ್ ಗಾಂಧಿ ಹಾಗೆ ತೇಜಸ್ವಿ ಸೂರ್ಯ ಅವರ ಮತ ಅಧಿಕಾರ ಯಾತ್ರೆಗೆ ಬಿಹಾರದಲ್ಲಿ ಸಿಗ್ತಾ ಇರುವಂತಹ ಅಭೂತಪೂರ್ವ ಪ್ರತಿಕ್ರಿಯೆ ಹಿನ್ನೆಲೆಯಲ್ಲಿ ಈ ಮಹತ್ವದ ಪ್ರಶ್ನೆಗಳನ್ನೇ ನಾವಿವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ವಾರ್ತಾ ಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ಬಗ್ಗೆ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನಾವೀಗ ವಿಷಯಕ್ಕೆ ಬರೋಣ. ದೇಶದ ರಾಜಕೀಯ ದಿಕ್ಕನ್ನೇ ನಿರ್ಧರಿಸಬಲ್ಲಂತಹ ಮಹತ್ವದ ರಾಜ್ಯ ಬಿಹಾರ ಮತ್ತೊಂದು ನಿರ್ಣಾಯಕ ಚುನಾವಣೆಯ ಹೊಸ್ತಿಲಲ್ಲಿದೆ. ಈಗ ಈ ಬಾರಿ ಚುನಾವಣಾ ಕಣದಲ್ಲಿ ಅಭಿವೃದ್ಧಿ, ನಿರುದ್ಯೋಗ, ಬೆಲೆ ಏರಿಕೆಯಂತಹ ಸಾಂಪ್ರದಾಯಿಕ ವಿಷಯಗಳಿಗಿಂತನೂ ಒಂದು ಹೊಸ ಮತ್ತೆ ಸ್ಫೋಟಕ ಆರೋಪ ಕೇಂದ್ರ ಬಿಂದುವಾಗಿದೆ. ಅದುವೇ ಮೋದಿ ಓಟ್ ಚೋರ್. ಬಿಹಾರದಲ್ಲಿ ರಾಹುಲ್ ಗಾಂಧಿ, ತೇಜಸ್ವಿ ಯಾದವ್ ಮತ್ತೆ ಇಡೀ ಇಂಡಿಯಾ ಒಕ್ಕೂಟ ಮತಗಳ್ಳತನದ ವಿಷಯದೊಂದಿಗೆ ಹೊರಟಿರೋದು ಮಹತ್ವದ ವಿದ್ಯಮಾನ ಆಗಿದೆ. ಜನಸಮೂಹ ದೊಡ್ಡ ಪ್ರಮಾಣದಲ್ಲಿ ಸೇರ್ತಾ ಇರೋದನ್ನ ನೋಡಿದ್ರೆ ಅದೊಂದು ಆಂದೋಲನ ಅನ್ನುವಂತೆ ಗೋಚರ ಆಗುತ್ತೆ. ನಿಜವಾಗಿಯೂ ಇದು ಆಳದಲ್ಲಿ ಆಂದೋಲನದ ಸ್ವರೂಪವನ್ನು ಪಡೆದುಕೊಂಡಿದೆಯಾ ಅಥವಾ ಅಂತಿಮವಾಗಿ ಏನನ್ನೂ ಸಾಧಿಸದ ಬರೀ ಒಂದು ಪ್ರದರ್ಶನನ? ಈ ಯಾತ್ರಿಗಳಲ್ಲಿ ಸೇರ್ತಾ ಇರುವಂತಹ ಜನಸಂದಣಿ ಕೇವಲ ಕುತೂಹಲದಿಂದ ಬಂದಿದ್ದು ಅಥವಾ ವ್ಯವಸ್ಥೆಯ ವಿರುದ್ಧ ಆಕ್ರೋಶದ ಸಂಕೇತ ಅನ್ನೋಂಥ ಒಂದು ಚರ್ಚೆ ಜೋರಾಗಿದೆ. ಈಗ ರಾಜಕೀಯ ವಿಶ್ಲೇಷಕರ ಪ್ರಕಾರ ಈ ಜನಸಮೂಹವನ್ನ ಮತಗಳಾಗಿ ಪರಿವರ್ತಿಸುವಲ್ಲಿ ಇಂಡಿಯಾ ಒಕ್ಕೂಟ ಏನಾದರೂ ಯಶಸ್ವಿ ಆದರೆ ಬಿಹಾರದ ಫಲಿತಾಂಶಗಳು ಇಡೀ ದೇಶವನ್ನ ಬೆಚ್ಚಿ ಬೀಳಿಸಬಹುದು. ಇಂಥ ಅನುಮಾನಗಳ ಹೊರತಾಗಿನೂ ಗಮನಕ್ಕೆ ಬರ್ತಾ ಇರೋದು ವಿಪಕ್ಷಗಳ ಧ್ವನಿ. ಚುನಾವಣಾ ಆಯೋಗ ಮೋದಿ ಸರ್ಕಾರದೊಂದಿಗೆ ಅಥವಾ ಬಿಜೆಪಿಯೊಂದಿಗೆ ಶಾಮೀಲಾಗಿ ಮತಗಳನ್ನು ಕದೀತಾ ಇದೆ ಅಂತ ವಿರೋಧ ಪಕ್ಷಗಳ ಒಕ್ಕೂಟ ದೊಡ್ಡ ಧ್ವನಿಯಲ್ಲಿ ಹೇಳ್ತಾ ಇದೆ. ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿ ಅವರ ಮೇಲೆ ನೇರವಾಗಿ ದಾಳಿ ಮಾಡಿ ಅವರನ್ನ ಓಟ್ ಚೋರ್ ಅಂತ ಕರೆದಿದ್ದಾರೆ. ಈ ಆರೋಪ ಕೇವಲ ರಾಜಕೀಯ ವಾಕ್ಸಮರ ಅಲ್ಲ, ಬದಲಾಗಿ ಚುನಾವಣಾ ಪ್ರಕ್ರಿಯೆ ಪಾವಿತ್ರ್ಯತೆಯನ್ನೇ ಪ್ರಶ್ನೆ ಮಾಡುವಂತ ಒಂದು ಗಂಭೀರ ಯತ್ನ ಆಗಿದೆ. पूरे देश को पता लग जाएगा कि नरेंद्र मोदी क्या चोरी करता है नरेंद्र मोदी वोट चोर. ಇದೆಲ್ಲನೂ ಬಿಹಾರದಲ್ಲಿ ಅಲ್ಲಿನ ಈ ಸಲದ ಚುನಾವಣೆಯಲ್ಲಿ ತರಬಹುದಾದಂತಹ ಬದಲಾವಣೆಗಳು ಏನಿರಬಹುದು? ಈ ಪ್ರಶ್ನೆಯೊಂದಿಗೆ ಪತ್ರಕರ್ತೆ ಅರ್ಫಾ ಖುನಮ್ ಶೆರ್ವಾನಿ ಪಾಟ್ನಾದ ಇಬ್ಬರು ಹಿರಿಯ ಪತ್ರಕರ್ತರ ಜೊತೆಗೆ ದಿ ವೈರ್ಗಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಅಲ್ಲಿ ವ್ಯಕ್ತವಾಗಿರುವಂತಹ ಅಭಿಪ್ರಾಯಗಳ ಪ್ರಕಾರ ಇಂಥ ಯಾತ್ರೆಗಳು, ಘೋಷಣೆಗಳು ಪ್ರಭಾವ ಬೀರೋದು ನಿಜ. ಆದರೆ ಆ ಪ್ರಭಾವ ಯಾವ ವರ್ಗದ ಮೇಲೆ ಆಗುತ್ತೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಬಿಹಾರದಲ್ಲಿನ ಆಟ ಏನಿದ್ರು ಅದು ಜಾತಿ ಅಥವಾ ಧರ್ಮದ ಮೇಲೆ ನಡೆಯುವಂಥದ್ದು. ಈ ಓಟ್ ಚೋರ್ ಅನ್ನುವಂಥ ಘೋಷಣೆ ಸಾಂಪ್ರದಾಯಿಕ ಜಾತಿ ಸಮೀಕರಣಗಳನ್ನು ಮೀರಿ ಮತದಾರರನ್ನು ಒಂದುಗೂಡಿಸಬಲ್ಲದೆ ಅನ್ನೋದು $1 ಮಿಲಿಯನ್ ಪ್ರಶ್ನೆಯಾಗಿದೆ. ಹಿಂದುಳಿದ ವರ್ಗಗಳು, ದಲಿತರು ಮತ್ತೆ ಅಲ್ಪಸಂಖ್ಯಾತರು ತಮ್ಮ ಜಾತಿ ಗುರುತಿಗಿಂತನೂ ಹೆಚ್ಚಾಗಿ ತಮ್ಮ ಮತದಾನದ ಹಕ್ಕು ಅಪಾಯದಲ್ಲಿದೆ ಅಂತ ಭಾವಿಸಿದ್ರೆ ಮಾತ್ರನೇ ಈ ತಂತ್ರ ಯಶಸ್ವಿ ಆಗೋದಕ್ಕೆ ಸಾಧ್ಯ ಇದೆ. ಅತ್ಯಂತ ಮುಖ್ಯ ವಿಷಯ ಏನು ಅಂತ ಅಂದ್ರೆ ರಾಹುಲ್ ಗಾಂಧಿ ಮತಗಳ್ಳತನದ ಆರೋಪ ಮಾಡುವಾಗ ಅದನ್ನು ಸಾಬೀತುಪಡಿಸೋದಕ್ಕೆ ಸಾಧ್ಯವಾಗದೇ ಇದ್ರೆ ಆ ಎಲ್ಲ ಆರೋಪಗಳು ನೆಲಕಚ್ಚುತ್ತವೆ. ಬಿಜೆಪಿ ಇದನ್ನೇ ಅಸ್ತ್ರವಾಗಿ ಬಳಸಿಕೊಂಡು ವಿಪಕ್ಷಗಳು ಸೋಲಿನ ಹತಾಶೆಯಿಂದ ಸುಳ್ಳು ಆರೋಪ ಮಾಡ್ತಾ ಇವೆ ಅಂತ ಪ್ರಚಾರ ಮಾಡಲಿದೆ. ಬಿಹಾರ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಮತಗಳ್ಳತನ ನಿಜವಾದ ಸಮಸ್ಯೆನಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವಿಸುತ್ತೆ. ಮತಗಳ್ಳತನ ನಿಜವಾಗಿಯೂ ನಡೀತಾ ಇದ್ರೆ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ? ಬಿಜೆಪಿ ಜನರ ಹೆಸರುಗಳನ್ನು ಎಲ್ಲೆಲ್ಲಿ ಅಳಿಸಲಾಗುತ್ತೋ ಅಲ್ಲಿ ಅದು ಕೆಲಸ ಮಾಡ್ತಾ ಇರುವಂಥ ರೀತಿ ನೋಡಬೇಕು. ಫಾರ್ಮ್ 6 ಅನ್ನ ಭರ್ತಿ ಮಾಡೋದು, ದೂರು ನೀಡೋದು, ಸ್ಲಿಪ್ ಅನ್ನ ತೆಗೆದುಕೊಂಡು BLO ಬಳಿ ಹೋಗಿ ಅದನ್ನು ಸರಿಪಡಿಸೋದು, ಇದನ್ನೆಲ್ಲ ಬಿಜೆಪಿ ಮಾಡುತ್ತೆ. ಇದೊಂದು ವ್ಯವಸ್ಥಿತವಾದಂಥ ತಳಮಟ್ಟದ ಕೆಲಸ. ಕಾಂಗ್ರೆಸ್ ಜನರು ಆ ಕೆಲಸವನ್ನು ಮಾಡ್ತಾ ಇದ್ದಾರಾ? ಮತ್ತು ಅವ್ರು ಅದನ್ನು ಮಾಡದೇ ಇದ್ರೆ ಬರೀ ಹೇಳೋದ್ರಿಂದ ಅಥವಾ ಆರೋಪ ಮಾಡೋದ್ರಿಂದ ಏನೂ ಆಗೋದಿಲ್ಲ. ಇಲ್ಲಿ ವಾಸ್ತವವಾಗಿ ಏನನ್ನಾದರೂ ಸೇರಿಸೋದಿಕ್ಕೆ ಸಾಧ್ಯವಾಗದ ಹೊರತು ವಿರೋಧ ಪಕ್ಷಗಳ ದೌರ್ಬಲ್ಯ ಎಲ್ರಿಗೂ ಕಾಣುತ್ತೆ. ಕೇವಲ ವೇದಿಕೆಗಳಲ್ಲಿ ಆರೋಪ ಮಾಡೋದಿಕ್ಕೂ ಮತಗಟ್ಟೆಯ ಮಟ್ಟದಲ್ಲಿ ಹೋರಾಡೋದಿಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಆದರೆ ಈ ರೀತಿ ವಾದಿಸುವಾಗ ಇಡೀ ಸರ್ಕಾರಿ ಯಂತ್ರ ಯಾರ ಬಳಿ ಇದೆ ಅನ್ನೋದು ಕೂಡ ಇಲ್ಲಿ ಯೋಚನೆ ಮಾಡಬೇಕಾದಂಥ ಸಂಗತಿ. ಕೇಂದ್ರದಲ್ಲಿ, ರಾಜ್ಯದಲ್ಲಿ, ದೇಶದ ಬಹುತೇಕ ರಾಜ್ಯಗಳಲ್ಲಿ ಬಿಜೆಪಿಯದ್ದೇ ಸರ್ಕಾರ ಇದೆ.
ಈಗ ಸಂಪನ್ಮೂಲಗಳೆಲ್ಲವೂ ಕೂಡ ಅದ್ರ ಬಳಿನೇ ಇವೆ. ಬಿಜೆಪಿ ಅಂತ ಅಂದ್ರೆ ಈಗ ಬಿಜೆಪಿ ಮಾತ್ರ ಆಗಿರೋದೇನೆ, ಅದು ಚುನಾವಣಾ ಆಯೋಗ, ಇಡಿ, CBI, IT, ಮೀಡಿಯಾ ಎಲ್ಲಾನು ಜೊತೆಗಿರುವಂಥ ಒಂದು ವ್ಯವಸ್ಥೆ ಆಗಿದೆ. ಹೀಗಿರುವಾಗ ವಿರೋಧ ಪಕ್ಷಗಳು ಹೇಗೆ ಹೋರಾಡುತ್ತವೆ ಅನ್ನೋ ಒಂದು ಪ್ರಶ್ನೆ ಕೂಡ ಹೇಳುತ್ತೆ. ಬಿಹಾರದ ಬಹಳಷ್ಟು ಮತದಾರರ ಬಳಿ ಇರುವ, ಹಳ್ಳಿಯಲ್ಲಿನ ಸಾಮಾನ್ಯ ಮತದಾರರ ಬಳಿ ಇರುವಂತಹ ಆಧಾರ್ ಕಾರ್ಡ್ ಮತ್ತೆ ಮತದಾರರ ಗುರುತಿನ ಚೀಟಿಯನ್ನ SIR ನಲ್ಲಿ ಮಾನ್ಯ ಮಾಡ್ತಾ ಇಲ್ಲ ಅಂತ ಹೇಳುವಲ್ಲಿಂದಾನೆ ಬಿಜೆಪಿ ಪರವಾದಂತಹ ಕಾರ್ಯಾಚರಣೆ ಶುರುವಾಗಿದೆ ಅಂತಾನೆ ಅರ್ಥ. ಹಾಗಾಗಿನೇ ಅದು ರಾಹುಲ್ ಗಾಂಧಿ ಅವರನ್ನ ಅಫಿಡೇವಿಟ್ ಕೊಡುವಂತೆ ಕೇಳುತ್ತೆ. ಮುಖ್ಯ ಚುನಾವಣಾ ಆಯುಕ್ತರು ಪತ್ರಿಕಾಗೋಷ್ಠಿಯಲ್ಲಿ ಕೇಳಲಾಗ್ತಾ ಇದ್ದಂಥ ಯಾವುದೇ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ನೀಡಲಿಲ್ಲ. ಮತ್ತೆ ಅವರು ಒಂದು ನಿರ್ದಿಷ್ಟ ಪಕ್ಷದ ಪರವಾಗಿ ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ ಅನ್ನೋ ಹಾಗೆ ಕಾಣಿಸ್ತು ನಮಗೆ. ಹಾಗಾಗಿನೇ ಅವರ ಆ ಪತ್ರಿಕಾಗೋಷ್ಠಿಯಿಂದ ಬಿಜೆಪಿಗೆ ಹೆಚ್ಚು ಪೆಟ್ಟು ಬಿತ್ತು. ಇದು ವಿರೋಧ ಪಕ್ಷಗಳ ಆರೋಪಕ್ಕೆ ಇನ್ನಷ್ಟು ಪುಷ್ಟಿಯನ್ನ ನೀಡಿದ ಹಾಗಾಯ್ತು. ಆದರೆ ಇಲ್ಲಿ ಮತಗಳ್ಳತನ ವಿಷಯವೊಂದನ್ನೇ ವಿಪಕ್ಷಗಳು ಎತ್ಕೊಂಡು ಹೊರಟಿರುವಾಗ ದಲಿತರು, ಆದಿವಾಸಿಗಳು, ಹಿಂದುಳಿದವರು ಮತ್ತೆ ಮುಸ್ಲಿಮರ ಮೇಲೆ ಅದು ಪ್ರಭಾವವನ್ನ ಬೀರುತ್ತಾ? ವಿದ್ಯುತ್, ರಸ್ತೆಗಳು, ನೀರು, ಬ್ಯಾಂಕ್ ಖಾತೆಗಳು, ಉದ್ಯೋಗಕ್ಕಿಂತ ಮತಗಳ್ಳತನದ ವಿಷಯ ಮುಖ್ಯ ಅಂತ ಅವ್ರು ನಂಬ್ತಾರ? ಹೊಟ್ಟೆಗೆ ಹಿಟ್ಟಿಲ್ಲದೆ ಇದ್ದಾಗ ಜುಟ್ಟಿಗೆ ಮಲ್ಲಿಗೆ ಹೂ ಬೇಕಾ ಅನ್ನುವಂತೆ ದೈನಂದಿನ ಬದುಕಿನ ಜ್ವಲಂತ ಸಮಸ್ಯೆಗಳ ಮುಂದೆ ಪ್ರಜಾಪ್ರಭುತ್ವದ ಹಕ್ಕಿನಂಥ ಅಮೂರ್ತ ವಿಷಯಗಳು ಜನರಿಗೆ ಮುಖ್ಯ ಅಂತ ಅನಿಸ್ತವ? ಬಿಹಾರ ಚುನಾವಣೆಯಲ್ಲಿ ಈ ಎಲ್ಲ ವಿಷಯಗಳು ಕಾಣೆಯಾಗಿವೆ. ಮತಗಳ್ಳತನದ ವಿಷಯ ಮಾತ್ರ ಕೇಳ್ಬರ್ತಾ ಇರೋದ್ರ ಪರಿಣಾಮ ಏನಾಗಬಹುದು ಅನ್ನೋದನ್ನ ಕೂಡ ಇಲ್ಲಿ ನೋಡ್ಬೇಕಾಗತ್ತೆ. ಆದರೆ ವಿಪಕ್ಷಗಳಿಗೆ ಅಸಮಾಧಾನ ಇರೋದು ಚುನಾವಣಾ ಆಯೋಗದ ನಡೆಯ ಬಗ್ಗೆ. ಅದು ವಿಪಕ್ಷಗಳು ಕೇಳ್ತಾ ಇರುವಂತಹ ಡಿಜಿಟಲ್ ದಾಖಲೆಗಳನ್ನ ಕೊಡ್ತಾ ಇಲ್ಲ. ರಾಹುಲ್ ಗಾಂಧಿ ಅವರ ಆರೋಪದ ಬೆನ್ನಲ್ಲೇನೆ ಅದು ಡಿಜಿಟಲ್ ಡೇಟಾವನ್ನ ತೆಗೆದು ಅದರ ಬದಲಿಗೆ ತ್ವರಿತವಾಗಿ ವಿಶ್ಲೇಷಿಸೋದಕ್ಕೆ ಸಾಧ್ಯ ಆಗದಂತೆ ಸ್ಕ್ಯಾನ್ ಮಾಡಿದಂಥ ಪ್ರತಿಯನ್ನ ಇರಿಸ್ತು. ಇನ್ನು CCTV ದಾಖಲೆಯನ್ನ ಕೇಳಿದ್ರೆ ಮಹಿಳೆಯರ ಗೌಪ್ಯತೆಯ ಪ್ರಶ್ನೆಯನ್ನ ಮುಂದೆ ಮಾಡಲಾಯಿತು. ಈ ಹಾಸ್ಯಾಸ್ಪದ ನಡೆಗಳೆಲ್ಲವೂ ಕೂಡ ಚುನಾವಣಾ ಆಯೋಗ ಯಾವ ರಾಜಕೀಯದ ಪರ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಬಯಲು ಮಾಡುತ್ತೆ. ಇನ್ನು ಚುನಾವಣಾ ಆಯೋಗ ಮತ್ತೆ ಅದರ ವ್ಯವಸ್ಥೆಯ ಕಾರ್ಯನಿರ್ವಹಣೆ ಬಗ್ಗೆ ಜನರು ಅನುಮಾನವನ್ನು ವ್ಯಕ್ತಪಡಿಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದಕ್ಕಾಗಿನೇ ವಿರೋಧ ಪಕ್ಷಗಳು ಮತಗಳ್ಳತನದ ಬಗ್ಗೆ ಮಾತಾಡ್ತಾ ಇವೆ. ರಾಹುಲ್ ಗಾಂಧಿ ಅವರು ಮತ್ತೆ ತೇಜಸ್ವಿ ಯಾದವ್ ಮತಗಳ್ಳತನದ ವಿಷಯದೊಂದಿಗೆ ದೃಢವಾಗಿದ್ದಾರೆ. ಇಲ್ಲಿ ಮೂಲಭೂತ ಪ್ರಶ್ನೆ ಇರೋದೇನು ಅಂತ ಅಂದ್ರೆ, ಒಬ್ಬ ವ್ಯಕ್ತಿಯ ಮತದಾನದ ಹಕ್ಕು ಅಪಾಯದಲ್ಲಿದ್ರೆ ಉದ್ಯೋಗ, ವಿದ್ಯುತ್, ರಸ್ತೆಗಳು, ನೀರಿನ ಸಮಸ್ಯೆ ಇನ್ನೂ ಕೂಡ ಮುಖ್ಯ ಆಗತ್ವಾ? ವಿಪಕ್ಷಗಳು ಈ ಎರಡೂ ವಿಷಯಗಳನ್ನ ಜೋಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇವೆ. ನಿಮ್ಮ ಮತವನ್ನ ಕದಿಯೋದ್ರಿಂದಾನೇ ನಿಮಗೆ ಅಸಮರ್ಥ ಸರ್ಕಾರ ಸಿಗ್ತಾ ಇದೆ. ಅದಕ್ಕಾಗಿನೇ ನಿರುದ್ಯೋಗ ಮತ್ತೆ ಬಡತನ ತಾಂಡವ ಆಡ್ತಾ ಇದೆ. ಮೊದಲು ನಿಮ್ಮ ಹಕ್ಕನ್ನ ಉಳಿಸ್ಕೊಳ್ಳಿ, ಆಗ ಮಾತ್ರನೇ ಉತ್ತಮ ಬದುಕನ್ನ ಕೇಳೋದಿಕ್ಕೆ ಸಾಧ್ಯ ಅನ್ನುವಂಥ ಒಂದು ನಿರೂಪಣೆಯನ್ನ ಅವ್ರು ಕಟ್ಟೋದಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇದು ತುಂಬಾ ಸಂಕೀರ್ಣವಾದಂತಹ ಪ್ರಶ್ನೆ. ಬಿಹಾರದಲ್ಲಿ ನಿರುದ್ಯೋಗ ಬಹಳ ದೊಡ್ಡ ಸಮಸ್ಯೆ ಆಗಿದೆ, ವಲಸೆ ಬಹಳ ದೊಡ್ಡ ಸಮಸ್ಯೆ ಆಗಿದೆ. ಬಿಹಾರದ ಜನರು ಸಾಮಾನ್ಯವಾಗಿ ಉದ್ಯೋಗಕ್ಕಾಗಿ ದೊಡ್ಡ ದೊಡ್ಡ ನಗರಗಳಿಗೆ ಹೋಗ್ತಾರೆ, ಅವರು ಜೀವನೋಪಾಯಕ್ಕಾಗಿ ಅಲ್ಲಿಗೆ ಹೋಗ್ತಾರೆ. ಪ್ರಶ್ನೆ ಏನು ಅಂತ ಅಂದ್ರೆ, ಮತಗಳ್ಳತನ ವರ್ಸಸ್ ಮೂಲಭೂತ ಸಮಸ್ಯೆಗಳು. ನಿರುದ್ಯೋಗ ಅಥವಾ ವಲಸೆ ಅಥವಾ ಶಿಕ್ಷಣ ಅಥವಾ ಆರೋಗ್ಯ, ಇವು ಜನರು ಯಾವಾಗಲೂ ಕೂಡ ಪ್ರತಿ ಚುನಾವಣೆಯಲ್ಲೂ ಪ್ರತಿ ಸರ್ಕಾರವನ್ನ ಪ್ರಶ್ನೆ ಮಾಡೋದಕ್ಕೆ ಎತ್ತುವಂಥ ವಿಷಯಗಳಾಗಿವೆ. ಆದರೆ ಅದಕ್ಕಿಂತಲೂ ದೊಡ್ಡ ಸಮಸ್ಯೆಯನ್ನ ಈಗ ಎತ್ತಲಾಗ್ತಾ ಇದೆ. ಪ್ರಜಾಪ್ರಭುತ್ವದ ಹಕ್ಕನ್ನ ನಿರಾಕರಿಸಿದಾಗ, ಮತದಾರನ ಹಕ್ಕನ್ನ ನಿರಾಕರಿಸ್ತಾ ಇರುವಾಗ ಮೂಲಭೂತ ಹಕ್ಕನ್ನ ಅತಿಕ್ರಮಿಸೋದಕ್ಕೆ ಬಯಸಿದ್ರೆ ಅದ್ರ ಬಗ್ಗೆ ಮಾತನಾಡೋದು ಅನಿವಾರ್ಯ ಆಗತ್ತೆ. ಬಿಹಾರದಲ್ಲಿ 35ರಿಂದ 40 ವರ್ಷಗಳಿಂದ ಮತದಾರರಾಗಿರೋರ ಬಳಿ, 50 ವರ್ಷಗಳಿಂದ ಅಲ್ಲಿ ವಾಸಿಸಿರೋರ ಬಳಿ ಯಾವುದೇ BLO ಬಂದಿಲ್ಲದ ಉದಾಹರಣೆಗಳು ಕೂಡ ಇವೆ. ಇದು ಬಹಳ ದೊಡ್ಡ ಸಮಸ್ಯೆ. ಪ್ರಜಾಪ್ರಭುತ್ವದ ಹಕ್ಕನ್ನ, ಒಬ್ಬ ವ್ಯಕ್ತಿಯ ಮತದಾನದ ಹಕ್ಕನ್ನ ಕಸಿಯೋದಿಕ್ಕೆ ಬಯಸಿದ್ರೆ ಅದನ್ನ ಉಳಿಸ್ಕೊಳ್ಳುವಂತಹ ಪ್ರಯತ್ನ ಅನಿವಾರ್ಯ ಆಗತ್ತೆ. ಅದನ್ನ ಒಂದು ವಿಷಯವಾಗಿ ಎತ್ತಬೇಕಾಗತ್ತೆ. ಅದಕ್ಕಾಗಿನೇ ಈ ಯಾತ್ರೆಗೆ ಈಗ ಪ್ರತಿಕ್ರಿಯೆ ಬಹಳ ಪ್ರಭಾವಶಾಲಿಯಾಗಿದೆ. ಇದೆಲ್ಲದರ ನಡುವೆ ಬಿಹಾರದಲ್ಲಿನ ಪರಿಸ್ಥಿತಿ ಏನು? ಇಂಡಿಯಾ ಮೈತ್ರಿಕೂಟಕ್ಕೆ ಏನಾಗಲಿದೆ? ಹರಿಯಾಣದ ಚುನಾವಣೆಯನ್ನು ನೋಡಿದ್ರೆ ಅವರು ವಿರೋಧ ಪಕ್ಷದ ಮತಗಳನ್ನು ಚದುರಿಸುವ ಮೂಲಕ ಅಧಿಕಾರಕ್ಕೆ ಬಂದರು. ಅವರು ಅಧಿಕಾರಕ್ಕೆ ಬಹಳ ಹತ್ತಿರದಲ್ಲಿದ್ರು ಅಂತ ಅಲ್ಲ, ಆದರೆ ಅನೇಕ ಸ್ಥಳಗಳಲ್ಲಿ ಬಹಳ ಕಡಿಮೆ ಮತಗಳಿಂದ ಗೆದ್ರು ಅವರು. ಇದಕ್ಕಾಗಿ ಸಣ್ಣ ಪುಟ್ಟ ಪಕ್ಷಗಳನ್ನು, ಸ್ವತಂತ್ರ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಮತ ವಿಭಜನೆಯ ತಂತ್ರವನ್ನು ಬಿಜೆಪಿ ಬಹಳ ಯಶಸ್ವಿಯಾಗಿ ಬಳಸುತ್ತೆ ಅನ್ನುವಂಥ ಆರೋಪ ಇದೆ. ಬಿಹಾರದಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಈಗ ವಿರೋಧ ಪಕ್ಷದ ಮತಗಳನ್ನು ಕಡಿತಗೊಳಿಸೋದಕ್ಕೆ ಬಿಜೆಪಿ ಹಲವು ಅಸ್ತ್ರಗಳನ್ನು ಹೊಂದಿದೆ. ಅಜಾದುದ್ದೀನ್ ಓವೈಸಿ ಅವರ ಪಕ್ಷ ಹಾಗೆ ಇತರ ಸಣ್ಣ ಜಾತಿ ಆಧಾರಿತ ಪಕ್ಷಗಳು ಇಂಡಿಯಾ ಒಕ್ಕೂಟದ ಮತ ಬ್ಯಾಂಕ್ಗೆ ಕನ್ನ ಹಾಕುವಂಥ ಸಾಧ್ಯತೆ ಇದೆ. ಅದೇನೇ ಇದ್ರೂ ಕೂಡ ಇಂಡಿಯಾ ಒಕ್ಕೂಟ ಮತ್ತು NDA ನಡುವೆ ಬಿರುಸಿನ ಪೈಪೋಟಿ ಇರಲಿದೆ ಅನ್ನೋದ್ರ ಬಗ್ಗೆ ಹೇಳಲಾಗ್ತಾ ಇದೆ. ಹಾಗೆ ಒಂದು ಕಡೆ ಮೋದಿಯವರ ವರ್ಚಸ್ಸು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಧಿಕಾರ, ಅಪಾರ ಸಂಪನ್ಮೂಲ ಮತ್ತು ಸಂಘದ ಸಂಘಟನಾತ್ಮಕ ಶಕ್ತಿ ಇದೆ. ಹಾಗೆ ಮತ್ತೊಂದು ಕಡೆಗೆ ನಿತೀಶ್ ಕುಮಾರ್ ಮೇಲಿನ ಆಡಳಿತ ವಿರೋಧಿಯಲ್ಲಿ ತೇಜಸ್ವಿ ಯಾದವ್ ಅವರ ಹೆಚ್ಚುತ್ತಾ ಇರುವಂತಹ ಜನಪ್ರಿಯತೆ ಮತ್ತು
ಓಟ್ ಚೋರ್ ಅನ್ನುವಂಥ ಭಾವನಾತ್ಮಕ ವಿಷಯ ಇದೆ. ಇಲ್ಲಿ ಅಂತಿಮವಾಗಿ ಬಿಹಾರದ ಮತದಾರರು ತಮ್ಮ ದೈನಂದಿನ ಬದುಕಿನ ಸಮಸ್ಯೆಗಳಿಗೆ ಆದ್ಯತೆಯನ್ನು ನೀಡ್ತಾರೋ ಅಥವಾ ತಮ್ಮ ಪ್ರಜಾಸತ್ತಾತ್ಮಕ ಹಕ್ಕಿನ ರಕ್ಷಣೆಗಾಗಿ ಬೀದಿಗಿಳಿತಾರೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇಲ್ಲಿ ರಾಹುಲ್ ಗಾಂಧಿ ಅವರು ಮತ್ತೆ ತೇಜಸ್ವಿ ಯಾದವ್ ಅವರು ಎತ್ತುತ್ತಾ ಇರುವಂತಹ ಪ್ರಶ್ನೆಗಳು ಅತ್ಯಂತ ಮಹತ್ವವಾದವು. ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸೋದಿಕ್ಕೆ ಅನಿವಾರ್ಯವಾಗಿರುವಂತಹ ಪ್ರಶ್ನೆಗಳವು. ಆದರೆ ಅದನ್ನು ಬಿಹಾರದ ಅತ್ಯಂತ ತಳಸ್ತರದಲ್ಲಿರುವಂಥ ರೈತನಿಗೆ, ಕಾರ್ಮಿಕನಿಗೆ, ಗೃಹಿಣಿಗೆ ರಾಹುಲ್ ಗಾಂಧಿ ಅವರು ಹಾಗೆ ತೇಜಸ್ವಿ ಯಾದವ್ ಅವರು ಮನವರಿಕೆಯನ್ನ ಮಾಡಬಲ್ಲರು ಅನ್ನೋದೇ ಬಹಳ ಮುಖ್ಯ ಆಗುತ್ತೆ. ಈಗ ಇವರಿಬ್ಬರೂ ಕೇಳ್ತಾ ಇರುವಂಥ ಪ್ರಶ್ನೆಗಳು ನಮ್ಮ ಉಳಿದೆಲ್ಲ ಅಗತ್ಯಗಳನ್ನು ಪೂರೈಸೋದಿಕ್ಕೆ ಮೂಲಭೂತವಾಗಿ ಬೇಕಾಗಿರುವಂಥ ಅಧಿಕಾರದ ಕುರಿತದ್ದು ಅನ್ನುವಂಥ ಒಂದು ಜಾಗೃತಿ ಬಿಹಾರದ ಸಾಮಾನ್ಯ ಮತದಾರನಿಗೆ ಗೊತ್ತಾಗಬೇಕಾಗಿದೆ. ಆ ಜಾಗೃತಿ ಬಂದರೆ ಬಿಹಾರದಲ್ಲಿ ಬಹಳ ದೊಡ್ಡ ಬದಲಾವಣೆ ಕಾಣಲಿದೆ. ಇಲ್ಲದೇ ಇದ್ರೆ ಮತ್ತೊಂದು ಹರಿಯಾಣ, ಮತ್ತೊಂದು ಮಹಾರಾಷ್ಟ್ರದ ಸ್ಥಿತಿ ಕೂಡ ಅಲ್ಲೂ ನಿರ್ಮಾಣ ಆಗಲಿದೆ. ಈ ಚುನಾವಣೆ ಕೇವಲ ಬಿಹಾರದ ಭವಿಷ್ಯವನ್ನು ಮಾತ್ರ ಅಲ್ಲ, ಭಾರತದ ಪ್ರಜಾಪ್ರಭುತ್ವದ ಭವಿಷ್ಯವನ್ನು ಕೂಡ ನಿರ್ಧಾರ ಮಾಡಲಿದೆ. ವೀಕ್ಷಕರೇ, ಈ ಕುರಿತು ನೀವೇನು ಹೇಳ್ತೀರಿ? ಬಿಹಾರದ ಚುನಾವಣಾ ಕಣದಲ್ಲಿ ಏನಾಗಬಹುದು? ನಿಮಗೆ ಈ ಕುರಿತಾಗಿ ಏನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.